ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಅಹಿಂದ ವರ್ಗಗಳ ಚಾಂಪಿಯನ್ ಅಂತೇಳಿ ಕರೆಸ್ಕೊಂಡವರು ಮತ್ತು ಬಹಳ ಬಹಿರಂಗವಾಗಿಯೂ ಕೂಡ ತನ್ನ ಹೇಳಿಕೆಗಳಲ್ಲಿ ಹೌದು ನಾನು ಅಹಿಂದ ವರ್ಗದವರ ಪರವಾಗಿದ್ದೇನೆ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಸೋದ್ರಲ್ಲಿ ಯಾವುದೇ ಮುಜುಗರಗಳನ್ನು ಇಟ್ಕೊಂಡಿರಲಿಲ್ಲ. ಹಾಗೆಂತೇಳಿ ಅವರೇನು ಮೇಲ್ಜಾತಿಗಳ ವಿರೋಧಿ ಅಂತ ಹೇಳ್ಕೊಂಡಿರಲಿಲ್ಲ. ಆದರೆ ನಾನು ಅಹಿಂದದ ಪರವಾಗಿದ್ದೇನೆ, ಅಹಿಂದದ ಹಕ್ಕುಗಳಿಗೆ, ಶೋಷಿತರ ಹಕ್ಕುಗಳ ಪರವಾಗಿದ್ದೇನೆ ಅಂತ ಹೇಳ್ತಾ ಇದ್ರು. ಶೋಷಿತ ಸಮುದಾಯಗಳು, ತಳ ಸಮುದಾಯಗಳ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಅದೇ ಅಹಿಂದದ ನಾಯಕತ್ವದ ಮೂಲಕವಾಗಿಯೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂತಹ ದಾಖಲೆ ಅವರ ಹೆಸರಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ಅಹಿಂದ ವರ್ಗ. ಆದರೆ ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವ ದಿನ ಸಿದ್ದರಾಮಯ್ಯನವರು ತಾನು ತನ್ನ ಜಾತಿಯವರಿಗೆ ಮೊದಲ ಪ್ರಾಶಸ್ತ್ಯ ಕೊಡೋದಕ್ಕೆ ಹೊರಟಿದ್ದಾರಾ? ಯಾಕಂದರೆ ಪದತ್ಯಾಗಕ್ಕೂ ಮುಂಚಿತವಾಗಿ ತನ್ನ ಜಾತಿಯವರಿಗೆ ಹೆಚ್ಚು ಅನುದಾನವನ್ನು ಕೊಡಿಸಿರುವಂಥದ್ದು ದಾಖಲೆಗಳ ಮೂಲಕವಾಗಿ ಸಿಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಎಲ್ಲ ಜಾತಿ ಜನ ಸಮುದಾಯಗಳ ಜನ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ರು. ವಿಶೇಷವಾಗಿ ಅಹಿಂದ ವರ್ಗಗಳು, ಅದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳಿರ್ಬೋದು ಅಥವಾ ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು. ಅದೀಗ ಅನುಮಾನ ಮತ್ತು ಚರ್ಚೆಯನ್ನು ಹುಟ್ಟಿಸಿರುವಂಥದ್ದು ಸರ್ಕಾರದ ಮಂಜೂರಾತಿ ಆದೇಶ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರದ ದಿನವೇ 16 ಲೆಕ್ಕಾಚಾರಗಳನ್ನು ಒಳಗೊಂಡಿರುವಂತಹ ಈ ಆದೇಶವನ್ನು ಹೊರಡಿಸಲಾಯಿತಾ? ಯಾಕೆ ಹಾಗಾದರೆ ಸಿದ್ದರಾಮಯ್ಯನವರು ಹೀಗೆ ಮಾಡಿದ್ರು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುವಂಥದ್ದು. ಯಾಕಂದರೆ ಇಲ್ಲಿ ಕುರುಬರಿಗಷ್ಟೇ ಕಾಸನ್ನು ಕೊಡುವುದಕ್ಕೆ ಹೊರಟರು ಅಂತ ಹೇಳಿ ಇಲ್ಲಿ ಇವರ ವಿರುದ್ಧ ಈಗ ಆರೋಪ ಇದೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಅದೇ ದಿವಸದಂದು, ಯಾಕಂದರೆ ಅದು ಸಮಯ ಎಷ್ಟೊತ್ತು ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಸರ್ಕಾರದ ಆದೇಶ ಅಂತೂ ಇದೆ, 3/6/2026 ಇರುವಂತಹ ಪ್ರಸ್ತಾವನೆ ಸರ್ಕಾರದ ಆದೇಶ. ಶಿವಕುಮಾರ್ ಪ್ರಮಾಣ ವಚನದ ದಿವಸದನೇ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಒಂದು ವಿಶೇಷ ಗಿಫ್ಟ್ ಅನ್ನ ಈ ಸರ್ಕಾರಿ ಆದೇಶದ ಮೂಲಕವಾಗಿ ಕೊಟ್ಟಿದ್ದಾರೆ. ಕುರುಬ ಸೇರಿದಂತೆ ಅಹಿಂದ ಸಮುದಾಯಗಳಿಗೆ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಆದರೆ ಹಾಗೆ ಅನುದಾನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡುವಾಗ ಸಿದ್ದರಾಮಯ್ಯನವರು ಇದರಲ್ಲಿ ಬರೋಬ್ಬರಿ 50%ಗಿಂತ ಹೆಚ್ಚು ಅನುದಾನವನ್ನು ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಂತಹ ಹಣವನ್ನು, ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಂತಹ ಹಣದಲ್ಲಿ ಒಂದು ಭಾಗವನ್ನು, ಅಂದರೆ ಪೂರ್ತಿ ಹಣ ಏನಲ್ಲ, ಒಂದು ಭಾಗದ ಹಣವನ್ನು ಇಲ್ಲಿ ರಿಲೀಸ್ ಮಾಡಿಸಿದ್ದಾರೆ. ಹೀಗೆ ರಿಲೀಸ್ ಮಾಡಿಸುವಾಗ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ, ನೋಡಿ 155ರಲ್ಲಿ 89 ಸಂಘ ಸಂಸ್ಥೆಗಳು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೇರಿರುವಂಥದ್ದು. ಇದು ಯಾಕೆ ಅನ್ನುವಂತಹ ಸಹಜ ಪ್ರಶ್ನೆ ಸಿದ್ದರಾಮಯ್ಯನವರ ಈ ನಡೆಯ ಬಗ್ಗೆ ಈಗ ಮೂಡಿದೆ, ಅವರ ಸರ್ಕಾರದ ಬಗ್ಗೆ ಮೂಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಅನುದಾನವನ್ನು ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದಲೇ ಈ ಹಣವನ್ನು ನೀಡಲಾಗಿದೆ. ಶಿವಕುಮಾರ್ ಅವರು ಸಿಎಂ ಆಗುವ ದಿನವೇ ಅನುದಾನ ಬಿಡುಗಡೆಯ ಆದೇಶವನ್ನು ಕೂಡ ಅಧಿಕೃತವಾಗಿ ರಾಜ್ಯ ಸರ್ಕಾರ ಹೊರಡಿಸಿದೆ. ಅತ್ತ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯನವರ ಆದೇಶ ಜಾರಿಗೆ ಬಂದಿದೆ. ಸಿದ್ದರಾಮಯ್ಯನವರ ಸರ್ಕಾರದ ಆದೇಶ ಜಾರಿಗೆ ಬಂದಿದೆ. ಸಿದ್ದರಾಮಯ್ಯನವರು ಅಷ್ಟೊತ್ತಿಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆಗಿತ್ತು. ಆದರೆ ಅವರು ಆವಾಗ ನಿಯೋಜಿತ ಮುಖ್ಯಮಂತ್ರಿ ಆಗಿದ್ರು. ಆ ಅವಧಿಯಲ್ಲಿ ಅಫ್ಕೋರ್ಸ್ ಸರ್ಕಾರ ಅನ್ನುವಂಥ ಒಂದು ಮುಂದುವರಿದ ಪ್ರಕ್ರಿಯೆ, ಅದಕ್ಕಿಂತ ಪೂರ್ವದಲ್ಲೇ ಅದರ ತೀರ್ಮಾನ ಆಗಿದ್ದಿರ್ಬೋದು. ಕುರುಬರಿಗಷ್ಟೇ ಎಷ್ಟು ಕಾಸು ಕೊಟ್ಟಿದ್ದಾರೆ ಅಂತೇಳಿ ನೋಡಿದರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ. BK ಮರಿಯಪ್ಪ ಟ್ರಸ್ಟ್ಗೆ 1.5 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡುವಂಥದ್ದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿ, ಅಂದರೆ ಬೇರೆ ಜಾತಿಯವರಿಗೂ ಕೂಡ ಕೊಟ್ಟೇ ಇಲ್ಲ ಅಂತೇಳಿ ಅಲ್ಲ, ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿ. ತುಮಕೂರು, ಶಿವಮೊಗ್ಗ, ಹಾಸನ ಜಿಲ್ಲೆಯ ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿಯನ್ನು ಅವರು ಹಂಚಿದ್ದಾರೆ. ರಾಯಚೂರಿನ ಕುರುಬರ ಸಂಘಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಹಂಚಿದ್ದಾರೆ. ಬ್ಯಾಡಗಿ ಕನಕ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಹಂಚಿಕೆ ಮಾಡಲಾಗಿದೆ. ಗದಗ್ನ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ರೂಪಾಯಿಗಳನ್ನು ಹಂಚಿಕೆ ಮಾಡಿದರೆ ಅಲ್ಲಿ ಬಾಲಕರ ವಸತಿ ನಿಲಯದ ನಿರ್ಮಾಣ ಅಂತ ಹೇಳಲಾಗಿದೆ. ಟಿ ನರಸೀಪುರ ತಾಲೂಕಿಗೆ, ಅಂದರೆ SC ಮಹದೇವಪ್ಪನವರ ಕ್ಷೇತ್ರದಲ್ಲಿ 13 ಸಮುದಾಯ ಭವನಗಳಿಗೆ ಹಣ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಒಟ್ಟು 155 ಪೈಕಿ 89 ಸಂಘ ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿದರು. ಇಲ್ಲಿ ಅನುಮಾನ ಇರುವಂಥದ್ದು, ಶಿವಕುಮಾರ್ ಪ್ರಮಾಣ ವಚನದ ದಿನವೇ ಆದೇಶವನ್ನು ಜಾರಿಗೊಳಿಸಿರುವಂಥದ್ದು, ಅಂದರೆ ತನ್ನ ಅಧಿಕಾರದ ಅವಧಿಯಲ್ಲಿನೇ ಇದೆಲ್ಲವೂ ಕೂಡ ಆಗಿದೆ ಅಂತ ಹೇಳಿಕೊಳ್ಳುವ ಕ್ಲೇಮ್ ಮಾಡೋದಕ್ಕೆ ಅಷ್ಟೇನಾ? ಆ
ಕ್ರೆಡಿಟ್ ಕ್ಲೇಮ್ಗೆ ಮಾತ್ರನ, ಅಥವಾ ನಾಳೆ ದಿನ ಶಿವಕುಮಾರ್ ಅವರು ಬಂದ ಮೇಲೆ ಈ ಹಣವನ್ನು ಮಂಜೂರು ಮಾಡಲಿಕ್ಕಿಲ್ಲ, ಮಂಜೂರು ಮಾಡಿದ್ರು ಕೂಡ ನಾನು ಬಯಸಿರುವಂತಹ ಸಂಘ ಸಂಸ್ಥೆಗಳಿಗೆ ಮಾಡಲಿಕ್ಕಿಲ್ಲ ಅನ್ನುವಂಥ ಆತಂಕ ಇತ್ತ. ಮಂಜೂರಾದ ಅನುದಾನದ ಪೈಕಿ 89 ಸಂಸ್ಥೆಗಳು ಕುರುಬ ಸಮುದಾಯದವು ಅನ್ನುವಂಥದ್ದೇನೆ ಇಲ್ಲಿ ಪ್ರಮುಖವಾಗಿರುವಂಥ ಅಂಶ. ಹಿಂದುಳಿದ ವರ್ಗಗಳಲ್ಲಿ ಬೇರೆ ಸಮುದಾಯಗಳು ಹಾಗಾದರೆ ಇಲ್ವಾ? ಪ್ರವರ್ಗ 1ರಲ್ಲಿರುವ 147 ಜಾತಿಗಳು ಅವರಿಗೆ ಕಾಣಲೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದು ಏಕೆ ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಎದ್ದಿರುವಂಥದ್ದು. ಮಂತ್ರಿಗಿರಿ ನಮಗೆ ಕೊಡಿ, ಮಂತ್ರಿಗಿರಿ ನಮಗೂ ಬೇಕು, ಇದು ಸದ್ಯ ಕಾಂಗ್ರೆಸ್ನಲ್ಲಿ ಬರ್ತಾ ಇರುವಂತಹ ಮಾತುಗಳು. ಇದೇ ಕಾರಣಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ಶಾಸಕರ ಪರವಾಗಿ ಅವರ ಬೆಂಬಲಿಗರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಬಲಿಗರು ನಡೆಸುವಂತಹ ಹೋರಾಟದಲ್ಲಿ ಶಾಸಕರ ಪ್ರಭಾವ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಅಥವಾ ಶಾಸಕರು ಬಯಸದೇ ಈ ರೀತಿಯ ಹೋರಾಟಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಹೋರಾಟವನ್ನ ಆ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಈಗ ನಡೀತಾ ಇದೆ. ಕಾಂಗ್ರೆಸ್ಸಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಗೋಚರಿಸ್ತದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಖಾತೆ ಬದಲಾವಣೆ, ಇಂಥದ್ದೇ ಖಾತೆ ಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವ ಮುನಿಸು ಇನ್ನೂ ತಣ್ಣಗಾಕಿಲ್ಲ. ಕೆಲವರು ಅಧಿಕಾರವನ್ನು ಇದುವರೆಗೂ ಸ್ವೀಕರಿಸಲೇ ಇಲ್ಲ. ಸರ್ಕಾರ ರಚನೆಯಾಗಿ ಇವತ್ತಿಗೆ 10 ದಿನ ಆಯಿತು. ಈ 10 ದಿನದ ಅವಧಿಯನ್ನು ನೋಡಿದಾಗ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋ ನೋಡಿದಾಗ, ಒಂದು ಕಡೆಯಲ್ಲಿ ಸರ್ಕಾರ ಅತ್ಯಂತ ಮಹತ್ವದ ಘೋಷಣೆಗಳನ್ನು ಈ ತಿಂಗಳ 3ನೇ ತಾರೀಕಿನಂದು ಮಾಡಿತ್ತು. 4ನೇ ತಾರೀಕಿನಂದು ಅದಕ್ಕೆ ಅಡಿಷನಲ್ ಆದಂತಹ ಮತ್ತಷ್ಟು ಘೋಷಣೆಗಳನ್ನು ಮುಖ್ಯಮಂತ್ರಿಯವರು ಮಾಡಿದ್ರು. ಆದರೆ ಅದಾದ ಮೇಲೆ ಈ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅವರು ಘೋಷಣೆ ಮಾಡಿರ್ತಕ್ಕಂತಹ ಕೆಲಸ ಹೇಗೆ ಕಾರ್ಯರೂಪಕ್ಕೆ ಬಂತು ಅಂತೇಳಿ ಅಲ್ಲ, ಬದಲಿಗೆ ಮಂತ್ರಿಮಂಡಲದ ವಿಸ್ತರಣೆ ಅಥವಾ ಮಂತ್ರಿಗಳಿಗೆ ಸಿಕ್ಕಿರುವ ಖಾತೆಯ ಬದಲಾವಣೆ, ಇವುಗಳೇ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತವೆ. ಖಾತೆ ಬದಲಾವಣೆ ಮತ್ತು ಖಾತೆ ಬೇಡಿಕೆ, ಹಾಗೆಯೇ ಖಾತೆಯ ಮೇಲೆ ಕಣ್ಣಿಟ್ಟು ಕುಳಿತಿರುವಂತಹ ನಾಯಕರು. ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಅಷ್ಟು ಸುಲಭವಾಗಿ ಇದು ಬಗೆಹರಿತಾ ಇಲ್ಲ. ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ, ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಬೆಂಗಳೂರಿನಲ್ಲಿ ಹೋರಾಟ, ಅಲ್ಲಿ ಸರ್ಕಸ್. 2ನೇ ಲಿಸ್ಟ್ನಲ್ಲಿ ತಯಾರು ಮಾಡುವಂತಹ ಹೊತ್ತಲ್ಲಿನೇ ಅಭಿಮಾನಿಗಳು ಈಗ ಕಿಚ್ಚು ಹಚ್ಚೋದಿಕ್ಕೆ ಶುರು ಮಾಡಿದ್ದಾರೆ. ಅವರ ಅಭಿಮಾನಿಗಳು, ಇವರು ಮಂತ್ರಿ ಆಗಲೇಬೇಕು, ಇವರು ಮಂತ್ರಿ ಆದ್ರಷ್ಟೇ ನಾವು ಓಟ್ ಹಾಕೋದು, ಮುಂದೆ ಇಲ್ಲದೆ ಹೋದರೆ ನಾವು ಓಟ್ ಹಾಕೋದಿಲ್ಲ ಅಂಥೇಳಿ ವ್ಯಕ್ತಿಗತವಾಗಿ ಕೆಲವರ ಪರವಾಗಿ ನಿಂತಿರುವಂಥದ್ದು ಗೋಚರಿಸ್ತಾ ಇದೆ. ಈ ವ್ಯಕ್ತಿಗತವಾಗಿ ನಿಲ್ಲೋದರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಅಥವಾ ಅನುಮಾನ ಸಹಜವಾಗಿಯೇ ಮೂಡುವಂಥದ್ದು. ಅಂಥದ್ದೊಂದು ಹೋರಾಟ ಬಹಳ ತೀವ್ರ ಸ್ವರೂಪವನ್ನು ಇವತ್ತು ಪಡ್ಕೊಂಡಿದೆ. ನಾನಾ ನಾಯಕರುಗಳು ನಾನಾ ರೀತಿಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತು ಪ್ರತಿ ನಾಯಕರು ಕೂಡ ನನಗೆ ಮಂತ್ರಿಗಿರಿ ಸಿಗದೆ ಹೋದರೆ ನಿಮ್ಮ ಪಕ್ಷಕ್ಕೆ ಮತ ಹಾಕಿಸೋದಿಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮನ್ನ ಪಕ್ಷಕ್ಕಿಂತಲೂ ಮೇಲಿನವರು ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಒಂದು ಇಲ್ಲಿ ಬಹಳ ದೊಡ್ಡದಾಗಿ ನಡೀತಿರುವಂತೆ ಕಾಣ್ತಾ ಇದೆ. ಏನೆಲ್ಲ ನಡೀತಿದೆ ಕಾಂಗ್ರೆಸ್ನ ಒಳಗಡೆ ಅನ್ನೋದನ್ನು ಗಮನಿಸೋಣ. ಬಹಳ ಮುಖ್ಯವಾಗಿ ಮಂತ್ರಿಗಿರಿಗೆ ಈಗ ಸಂಘರ್ಷದ ಹಾದಿಯನ್ನು ತುಳಿದಿದ್ದಾರೆ. ಖಾತೆ ಬದಲಾವಣೆಯನ್ನ ಪಟ್ಟು ಹಿಡಿದಿರುವಂತಹ ಸಚಿವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅವರಿನ್ನೂ ಕೂಡ ಬೆಂಗಳೂರು ಕಡೆಗೆ ಬರಲೇ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಬೇಕು ಅಂತೇಳಿ ಕುಳಿತಿರುವಂತಹವರು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ನನಗೆ BDA ಮತ್ತು BMRDA ಸಿಕ್ಕರೆ ಅಷ್ಟೇ ತಗೊಳ್ತೀನಿ ಅಂತೇಳಿ ಕುಳಿತಂಥವ್ರು ಇನ್ನೂ ಕೂಡ ಬೆಂಗಳೂರು ಕಡೆಗೆ ಬರಲಿಲ್ಲ. ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾ ಇರುವಂತಹ ಶಾಸಕರು ಕೂಡ ದೆಹಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಬ್ಬರಾದ ಮೇಲೆ ಒಬ್ರು ಹೋಗ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರುಗಳ ಮನೆ ಬಾಗಿಲಿಗೆ ಬಡಿತಾ ಇದ್ದಾರೆ, ನಮಗೂ ಮಂತ್ರಿಗಿರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಕ್ಷ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳುವಂತಹ ಅವರು ಈಗ ಹೈಕಮಾಂಡ್ ಮುಂದೆ ಸಾಲು ಸಾಲು ಬೇಡಿಕೆಗಳ ಲಿಸ್ಟ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ. ನಮ್ಗಿದಾಗಬೇಕು, ನಮ್ದಿದಾಗಬೇಕು, ನಮ್ಮ ಈ ಕೆಲಸ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನು ಮಂತ್ರಿ ಮಾಡಿ, ನಮ್ಗೆ ಇದೇ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಿಕ್ಕಟ್ಟಿನ ಬಗ್ಗೆ ಹೈಕಮಾಂಡ್ ಜೊತೆಗೆ ಈಗ CM DK ಶಿವಕುಮಾರ್ ಅವರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬಿಕ್ಕಟ್ಟಿನ ಬಗ್ಗೆ ಅವರು ಹೈಕಮಾಂಡ್ ಜೊತೆಯೂ ಚರ್ಚೆ ನಡೆಸ್ತಾ ಇದ್ದಾರೆ. ಹೇಗೆ ಇವೆಲ್ಲವನ್ನು ಕೂಡ ಪರಿಹರಿಸಿಕೊಳ್ಬೇಕು ಅನ್ನೋದು ಶಿವಕುಮಾರ್ ಅವರಿಗಿರುವಂತಹ ಮೊದಲ ಆದ್ಯತೆ, ಪ್ರಾಥಮಿಕ ಆದ್ಯತೆ. ತನ್ನ ಸರ್ಕಾರವನ್ನು ಸರಿಯಾದಂಥ ಟ್ರ್ಯಾಕ್ನಲ್ಲಿ ದೂಡ್ಕೊಂಡು ಹೋಗೋದು. ನಂತರದ ಎಷ್ಟು ವೇಗವಾಗಿ ಓಡುತ್ತೆ ಅಂತೇಳಿ ನೋಡ್ಬೇಕು. ಯಾಕಂದರೆ ಆರಂಭದಲ್ಲಿ ಭಾಳ ಫಾಸ್ಟಲ್ಲೇ ಟಾಪ್ ಗೇರ್ ಕಡೆಗೆ ಹೋಗಿದ್ರು DK ಶಿವಕುಮಾರ್ ಅವರು. ಸರ್ಕಾರ ರಚನೆ ಆಗ್ತಿದ್ದಂಗೆ ಟಾಪ್ ಗೇರ್ಗೆ ಹೋಗಿ ತನ್ನ ಗಾಡಿಯನ್ನು ಓಡಿಸೋದಕ್ಕೆ ಶುರು ಮಾಡಿದರು. ಆದರೆ ಆ ಟಾಪ್ ಗೇರ್ನಲ್ಲಿ ಅವರು ಹೋಗೋಕ್ಕೆ ರೆಡಿ ಆದರೂ ಕೂಡ ಅವರ ಜೊತೆಗಿರುವಂಥವರು ಅದನ್ನು ಹಿಡಿದು ಎಳಿತಾ ಇದ್ದಾರಲ್ಲ, ಚೈನ್ ಹಿಡಿದು ಎಳೆದಂಗೆ ಎಳಿತಾ ಇದ್ದಾರಲ್ಲ. ಹೀಗಾಗಿ ಖಾತೆಗೂ ಮದ್ದರಿಬೇಕು. 2ನೇ ಲಿಸ್ಟ್ ತಯಾರಿಗೂ ಕೂಡ ಲೆಕ್ಕಾಚಾರಗಳು ನಡೀತಿದ್ದಾವೆ. ಎಲ್ಲ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಇವೆಲ್ಲವನ್ನು ಹೇಗೆ ಬಗೆಹರಿಸ್ಕೊಂಡು ಬರ್ತಾರೆ ಅಂತ ನಾವು ನೋಡಬೇಕು. ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವಾಗ ಪ್ರಾದೇಶಿಕತೆ, ಸಮುದಾಯ, ಹಿರಿತನ, ಪಕ್ಷನಿಷ್ಠೆ
ಇವುಗಳ ಆಧಾರದ ಮೇಲೆ ಬೇಡಿಕೆಗಳ ಪಟ್ಟಿ ಈಗ ಬೆಳೀತಾ ಇರುವಂಥದ್ದು. ಪ್ರಾದೇಶಿಕತೆ, ಸಮುದಾಯ, ಹಿರಿತನ, ಪಕ್ಷನಿಷ್ಠೆ ಎಲ್ಲರೂ ಕೂಡ ಪಕ್ಷನಿಷ್ಠೆಯ ಕಾರ್ಡನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಯಾವ ಸ್ವರೂಪದಲ್ಲಿ ಪಕ್ಷನಿಷ್ಠೆಯ ಕಾರ್ಡನ್ನು ಈಗ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸರಿ, ಗೆದ್ದಂಥ ಶಾಸಕರು ಸಹ ಈಗಾಗಲೇ ಅನೇಕ ಸರಿ ನಾವು ಕೇಂದ್ರ ವರಿಷ್ಠ ಹತ್ರ ನಾವೆಲ್ಲ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ಎಲ್ಲ ನಾಯಕರುಗಳು. ಅದರಂತೆ ಹೊಸಬರಿಗೆ ಅವಕಾಶ ಕೊಟ್ಟರೆ ನಮಗೆ ಸಹ ಅದರಲ್ಲಿ ನಮಗೆ ಅವಕಾಶ ಕೊಟ್ಟರೆ ನಾನು ಸಹ ಸಚಿವನಾಗಲಿಕ್ಕೆ ಮನವಿ ಮಾಡಿದ್ದೆ. ನನಗೆ 2019ರಲ್ಲಿ ಬಿಜೆಪಿಯಿಂದ ಆಫರ್ ಬಂತು, ಪಕ್ಷಕ್ಕೆ ಬನ್ನಿ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ. ಅವತ್ತು ಕೂಡ ನಾವೆಲ್ಲ ಯಾರೂ ಹೋಗಿಲ್ಲ. ಪಕ್ಷದಲ್ಲಿ ಒಂದು ನಿಷ್ಠಾವಂತನಾಗಿದ್ದೇನೆ, ಪಕ್ಷಕ್ಕಾಗಿ 30 ವರ್ಷ ದುಡಿದಿದ್ದೇನೆ. ಹಂಗಾಗಿ ನಾವು ಕೂಲಿ ಕೆಡೋದು ತಪ್ಪಿಲ್ವಲ್ಲ, ಹಾಗಾಗಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು ಪ್ರತಿ ಹಂತದಲ್ಲಿ ಕೂಡ ನಾವು ನೋಡ್ತೀವಿ. ಪ್ರತಿ ವಿಧಾನಸೌಧ ಸೆಷನ್ಸ್ ನಡೆದಾಗ ಕೂಡ ನಮ್ಮ ಆ ಒಂದು ಬೇಡಿಕೆಯನ್ನು ಇಟ್ಟಿರ್ತೀವಿ. ಆ ನಿಟ್ಟಿನಲ್ಲಿ ಅವೆಲ್ಲ ನೆರವೇರಿಸಬೇಕಾದ್ರೆ, ಕೆಲವು ಏನು ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಬಹುಶಃ ಆ ಭಾಗಕ್ಕೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು. ನಮಗೆ ದೇವರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅವ್ರಿಗೆ ಎಲ್ಲ ಮನವರಿಕೆ ಇದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಕಾರ್ಡ್ಗಳನ್ನ ಬಳಕೆ ಮಾಡ್ತಾರೆ. ಒಬ್ರು ಉತ್ತರ ಕರ್ನಾಟಕ ನ್ಯಾಯ, ಮತ್ತೊಬ್ರು ಪಕ್ಷನಿಷ್ಠೆ, ಮತ್ತೊಬ್ರು ಹೊಸಬರಿಗೆ, ಮತ್ತೊಬ್ರು ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿ ಅಥವಾ ಅವರ ಮೇಲಿನ ಭಕ್ತಿ, ಇವುಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದರ ನಡುವೆ ಬೆಳಗಾವಿಯ ಬೇಗುದಿಯೂ ಕೂಡ ಇದೆ. ಇಲ್ಲಿ ಯಾರನ್ನ ಈ ಮೂವರು ಇಲ್ಲಿ ಪ್ರಬಲ ಆಕಾಂಕ್ಷಿಗಳಿರುವಂಥದ್ದು. ಇವರು ಮಾತ್ರನೇ ಅಲ್ಲ, ಇವರಲ್ಲದೇನೆ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರಿದ್ದಾರೆ, ತಂದೆ ಮಗ. ಅವರಿಬ್ಬರಲ್ಲಿ ಯಾರನ್ನ ಮಂತ್ರಿ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಮೂವರು ಇದ್ದಾರಲ್ಲ, ಇವರು ನಡೆಸ್ತಾ ಇರುವಂತಹ ಪ್ರಯತ್ನ ಸ್ವಲ್ಪ ವಿಭಿನ್ನವಾಗಿದೆ. ಮಂತ್ರಿಗಿರಿಗಾಗಿ ಬೆಳಗಾವಿ ಜಿಲ್ಲೆಯ 3-4 ಶಾಸಕರಿಂದ ಲಾಬಿಗಳು ನಡೀತಾ ಇದ್ದಾವೆ. ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ದೆಹಲಿಯಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ್ಲೂ, ಬೆಂಗಳೂರಲ್ಲಿದ್ದಾಗಲೂ, ಕ್ಯಾಬಿನೆಟ್ಗೆ ಬಂದಾಗ್ಲೂ ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ಓಡಾಡುವಾಗಲೂ ಅವರ ಹಿಂದೆ ನೆರಳಿನ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಒಬ್ಬ ವ್ಯಕ್ತಿಯಿಂದ ಹೇಳಿದರೆ ಅದು ಅಶೋಕ್ ಪಟ್ಟಣ್. ಹೀಗಾಗಿ ಅತ್ಯಂತ ಅಶೋಕ್ ಪಟ್ಟಣ್ ಅವರಿಗೆ ಮಂತ್ರಿ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರಂತೆ, ಇವ್ರನ್ನು ಮಂತ್ರಿ ಮಾಡಿ ಅಂತೇಳಿ. ಹಾಗೆ ನೋಡಿದರೆ ಅಶೋಕ್ ಪಟ್ಟಣ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪರಮಾಪ್ತನೇ. ಒಂದು ಕಾಲದಲ್ಲಿ ಅವ್ರ ಜೊತೆಗೆ ಬಹಳ ಜೊತೆಯಾಗಿ ಓಡಾಡ್ತಾ ಇದ್ದಂಥವ್ರು. ಮುಂದೆ ಅವರು 2008ರಲ್ಲಿ ಶಾಸಕರಾದಂತಹ ಸಂದರ್ಭದಲ್ಲಿ SM ಕೃಷ್ಣ ಅವರ ಮೂಲಕವಾಗಿ ಅವರಿಗೆ ಅವತ್ತು ಟಿಕೆಟ್ ಕೂಡ ಸಿಕ್ಕಿತ್ತು. ನಂತರ 3 ಬಾರಿ ಈಗ ಶಾಸಕರಾಗಿದ್ದಾರೆ. ಆಪ್ತರಾದ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ನೀಡೋದಕ್ಕೆ ಶಿವಕುಮಾರ್ ಅವರು ಒಲವನ್ನ ಹೊಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ಒಲವು. ಅವರು ಅವರದೇ ಆದಂತಹ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಒತ್ತಡದಿಂದ ಶಿವಕುಮಾರ್ ಅವರು ಏನಾದರೂ ಇಕ್ಕಟ್ಟಿಗೆ ಸಿಲುಕ್ತಾರಾ? ಏನಾದರೂ ಸಿದ್ದರಾಮಯ್ಯನವರು ಇಲ್ಲ ಇವ್ರಿಗೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ಶಿವಕುಮಾರ್ ಅವ್ರಿಗೆ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿನ್ನಡೆ ಮುನ್ನಡೆ ಆಗಬಹುದು. ಏನು ತೆಗೆದುಕೊಳ್ತಾರೆ ನಿರ್ಧಾರ ನೋಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೇರಿದಂತೆಯೇ ಹಲವು ನಾಯಕರುಗಳನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದಂಥ ಇಂಡಿವಿಜುವಲ್ ಕೆಪಾಸಿಟಿಯ ಮೂಲಕವಾಗಿ ಅವರು ಕೂಡ ಭೇಟಿಯಾಗಿದ್ದಾರೆ. ಯಾಕಂದರೆ ಅವರು ಕೂಡ ಈಗ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕಿ, ಅವರು ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ಅವ್ರಿಗೂ ಕೂಡ ಅವಕಾಶಗಳು ಸಿಕ್ಕಿದೆ. ಹೀಗಾಗಿ ಅವರು ಅವರದೇ ಆದಂಥ ಪ್ರಯತ್ನ ಮಾಡ್ತಿದ್ದಾರೆ. ಮಾತು ಕೊಟ್ಟಂತೆ ಈ ಸಲವಾದರೂ ಅವಕಾಶ ನೀಡಬೇಕು ಅಂತ ಲಕ್ಷ್ಮಣ ಸವದಿಯವರು ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಲಕ್ಷ್ಮಣ ಸವದಿಯವರು ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಮಿಸ್ ಆದ ಮೇಲೆ ಕಾಂಗ್ರೆಸ್ ಸೇರಿದಂಥವ್ರು. ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡದಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರದಲ್ಲಿ ಲಕ್ಷ್ಮಣ ಸವದಿಯವರು ಭಾಗಿಯಾಗಿದ್ದರು. ಭಾರತೀಯ ಜನತಾ ಪಕ್ಷ ಅವರನ್ನು ಉಪಮುಖ್ಯಮಂತ್ರಿ ಕೂಡ ಮಾಡಿತ್ತು. ನಂತರ ಅವರನ್ನ ಮಂತ್ರಿ ಮಾಡಲಿಲ್ಲ, ಅದು ಬೇರೆ ಮಾತು. ಆದರೆ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ತಮ್ಮದೇ ಆದಂತಹ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ, ತಮ್ಮದೇ ಆದಂತಹ ರೀತಿಯಲ್ಲಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನೋಡಿ, ರಾಜಕೀಯದಲ್ಲಿ ಕೆಲವೊಮ್ಮೆ ಎಲ್ಲಿಂದ ಎಲ್ಲಿಗೆ ಹೇಗೆ ಆಗುತ್ತೆ ಅಂತೇಳಿ, ಯಾವುದೋ ಲೆಕ್ಕಾಚಾರಗಳು ಇನ್ನೇನೋ ಆಗುತ್ತೆ ಅಂತೇಳಿ. ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೀಗೆಲ್ಲ ಹೇಳಿದ್ದಾರೆ.
ನಾನು ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಆಗ್ತೇನೆ, ಅವರು ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿ ಆದ್ರೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದಂಥದ್ದನ್ನ ನಾವು ಈ ಹಿಂದೆ ಕೇಳಿಸ್ಕೊಂಡಿದ್ವಿ. 2018ರಲ್ಲಿ ಹೇಗೆ ಮಾತಾಡಿದ್ರು, 19ರಲ್ಲಿ ನಂತರ ಹೇಗೆಲ್ಲ ಮಾತಾಡ್ತಿದ್ರು ಅಂತ. ಈಗ ಸಿದ್ದರಾಮಯ್ಯನವರ ವಿರುದ್ಧವೇ ಕೆಲಸ ಮಾಡಿದ್ರ ಜಮೀರ್ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಆ ಪಕ್ಷದ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಆ ಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನು ಕೂಡ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ಪ್ರಯತ್ನಿಸ್ತಾರೆ. ಆದರೆ ಜಮೀರ್ ವಿಚಾರದಲ್ಲಿ ಸಿದ್ದರಾಮಯ್ಯವರು ಕೂಡ ಸಿಟ್ಟಾದಂತೆ ಕಾಣ್ತಾ ಇದೆ. ಮಾಜಿ ಮುಖ್ಯಮಂತ್ರಿಯವರು ಈಗ ಮಾಜಿ ಮಂತ್ರಿಯ ವಿರುದ್ಧವೇ ಸಿಟ್ಟಾಗಿದ್ದಾರಾ? ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಹೇಳಿ ಅವರ ಆಪ್ತರು ಹೋಗಿ ಸಿದ್ದರಾಮಯ್ಯನವರ ಹತ್ರ ಕೇಳ್ಕೊಂಡಿದ್ದಾರೆ, ಜಮೀರಣ್ಣನ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗೆ ಕೇಳಿದಾಗ ಸಿದ್ದರಾಮಯ್ಯನವರ ಬಾಯಿಂದ ಬಂದಿರುವಂತಹ ಒಂದು ಮಾತು ಬಹಳ ಅನುಮಾನವನ್ನು ಹುಟ್ಟು ಹಾಕಿದೆ ಜಮೀರ್ ಅವರ ವಿಚಾರದಲ್ಲಿ. ಜಮೀರ್ ಆಪ್ತರ ಮನವಿಗೆ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿದ್ದಾರೆ, ಗರಂ ಆಗಿದ್ದಾರೆ. ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ಅವರ ಸಿಟ್ಟು. ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ. ಯಾವ ಸ್ವರೂಪದಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನನ್ನ ಇನ್ಸ್ಪಿರೇಷನ್, ನಾನು ಒಂದ್ಸತಿ ಫೋಟೋ ತಾಣ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನೀವು ಅವರ ಪರಮಾತ್ಮ ಇಲ್ಲ, ಅದು ಮಾಡಂಗಿಲ್ಲ. ಹೀಗೆ ಪರಮಾಪ್ತ ಅಂತೀಯ, ನನ್ನ ವಿರುದ್ಧನೇ ಮಾಡಬಹುದಾ ಅನ್ನುವ ಪ್ರಶ್ನೆಯಲ್ಲಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇದು ಜಮೀರ್ ಅವರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಅನುಮಾನಗಳಿದ್ದಾವೆ, ಸಿದ್ದರಾಮಯ್ಯನವರಿಗೆ ಬೇಸರ ಇದೆ ಅನ್ನುವಂಥದ್ದು ಈ ಮಾತುಕತೆಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಅದು ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಗೋಚರಿಸುತ್ತೆ. ಇನ್ನು ಮಹದೇವಪ್ಪ ಅವರ ಪರವಾಗಿ ದಲಿತರ ಕೂಗು ಕೂಡ ಬಹಳ ಜೋರಾಗಿತ್ತು. ಮಹದೇವಪ್ಪ ಅವರು ಹೇಳಿ ಕೇಳಿ ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥವರು ಈಗ ಸಮಾಜ ಕಲ್ಯಾಣ ಸಚಿವರಿಗೆ ಮಂತ್ರಿ ಸ್ಥಾನವೇ ಸಿಕ್ಕಿಲ್ಲ. ಮಹದೇವಪ್ಪ ಪರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಶೋಷಿತರ ಸ್ವಾಭಿಮಾನದ ಹೋರಾಟ ಇವತ್ತು ನಡೆದಿದೆ. ಶೋಷಿತರ ಸ್ವಾಭಿಮಾನದ ಹೋರಾಟ, ಸ್ವಾಮೀಜಿಗಳಿದ್ರು, ದಲಿತ ಸಂಘಟನೆಗಳ ನಾಯಕರುಗಳಿದ್ರು. ದಲಿತರಿಂದಲೇ ಈ ಸರ್ಕಾರ ಬಂದಿದೆ, ದಲಿತರನ್ನ ಈಗ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದಲಿತ ಸಮುದಾಯದ ನಾಯಕರುಗಳು ಹೇಳ್ತಾ ಇರುವಂತಹ ಮಾತು. 3 ದಲಿತ ಮಂತ್ರಿಗಳಾದರೂ ಕೂಡ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರೆ, ಒಬ್ಬರು ದಲಿತರೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ ನಂತರವೂ ಕೂಡ ಈ ಆರೋಪ ಬರ್ತಾ ಇದೆ. ಸರ್ಕಾರದಿಂದ ಕಡೆಗಣನೆ ಆಗಿದೆ, ಒಳ ಮೀಸಲಾತಿಯಲ್ಲೂ ಕೂಡ ಮೋಸ ಆಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ಹಾಗೆಯೇ ದಲಿತರ ಅಸ್ತಿತ್ವಕ್ಕಾಗಿ ಈ ಹೋರಾಟ ಅನ್ನುವಂಥದ್ದನ್ನು ಬಿಂಬಿಸಲಾಗಿದೆ. ಅಂದರೆ ವ್ಯಕ್ತಿಗಾಗಿ ಅಲ್ಲ, ಇದು ಅಸ್ತಿತ್ವಕ್ಕಾಗಿ ಅಂತೇಳಿ. ಆದರೆ ಹೆಚ್ಚಿನವರ ಕೈಯಲ್ಲಿದ್ದಂತಹ ಪ್ಲಕಾರ್ಡ್ಗಳಲ್ಲಿ ಕಾಣಿಸ್ತಾ ಇದ್ದಿದ್ದು ಒಬ್ಬ ದಲಿತ ನಾಯಕನ ಫೋಟೋ ಮಾತ್ರ. ಉಳಿದ ದಲಿತ ನಾಯಕರುಗಳ ಪರವಾಗಿ ಈಗ ಪ್ರಸಾದ್ ಅಬ್ಬಯ್ಯ ಅವರಿದ್ರು, ಅಥವಾ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಿದ್ರು, ಈ ರೀತಿಯಾಗಿ ಬೇರೆ ಬೇರೆ ನಾಯಕರುಗಳು ಇದ್ದಾರೆ. ಆದರೆ ಅವರುಗಳ ಫೋಟೋ ಬದಲಿಗೆ ಮಹದೇವಪ್ಪ ಅವರನ್ನು ಮಾತ್ರ ಸೇರಿಸಿಕೊಳ್ಳಲಾಗಿದೆ. ಮಹದೇವಪ್ಪ ಸೇರಿಸಿಕೊಳ್ಳದೆ ದಲಿತರಿಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇದು ಏಕ ವ್ಯಕ್ತಿಯ ವಿಚಾರದಲ್ಲಿ ಇರುವಂತಹ ದ್ರೋಹ ಅನ್ನುವಂಥದ್ದು ಅಲ್ಲಿ ಗೋಚರಿಸ್ತಾ ಇದೆ. ಜಗಜ್ಜೀವನ್ ರಾಮ್, ಶ್ರೀನಿವಾಸ್ ಪ್ರಸಾದ್, KH ರಂಗನಾಥ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಕಾಂಗ್ರೆಸ್ ಕಾಲಕ್ಕೆ ತಕ್ಕಂತೆ ಮೋಸಗಳನ್ನು ಮಾಡ್ತಾ ಬಂದಿದೆ ಅನ್ನುವಂತಹ ಆಪಾದನೆಯನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ಮಂತ್ರಿ ಸ್ಥಾನ ಕೊಡದೇ ಇದ್ರೆ ರಕ್ತ ಕ್ರಾಂತಿ ಆಗತ್ತೆ ಅಂತ ಹೇಳಿ, ಮಂತ್ರಿ ಸ್ಥಾನ ಯಾರಿಗೆ, ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ರೆ ರಕ್ತ ಕ್ರಾಂತಿ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಸುಸೂತ್ರವಾಗಿರಬೇಕು ಅಂತ ಹೇಳಿದ್ರೆ ಮಹದೇವಪ್ಪ ಅವರನ್ನ ಮಂತ್ರಿ ಮಾಡಲೇಬೇಕು ಅನ್ನುವಂಥದ್ದು ಈಗ ದಲಿತ ಸಮುದಾಯದವರ ಒತ್ತಾಯ. ದಲಿತರ ವೋಟ್ ಪಡೆದು ನಮಗೀಗ ಅನ್ಯಾಯ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಗಮನ ಹರಿಸಬೇಕು, ಮಂತ್ರಿಗಿರಿ ಕೊಡಲೇಬೇಕು ಅನ್ನುವಂತಹ ಕೂಗನ್ನ ದಲಿತ ಸಂಘಟನೆಗಳ ಮುಖಂಡರುಗಳು ಎತ್ತಿದ್ದಾರೆ. ಮಂತ್ರಿ ಸ್ಥಾನವಷ್ಟೇ ಅಲ್ಲ, ಮುಖ್ಯಮಂತ್ರಿ ಕೂಡ ಮಾಡಿ, ಅವ್ರನ್ನ ಕೇವಲ ಮಂತ್ರಿ ಮಾಡೋದಲ್ಲ, ಮುಖ್ಯಮಂತ್ರಿ ಕೂಡ ಮಾಡಬಹುದು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ಮಹದೇವಪ್ಪ ಪರವಾದಂತಹ ಒಂದು ಹೋರಾಟ ನಡೆದಿದೆ. ಈ ಹೋರಾಟದ ವೇದಿಕೆಯಲ್ಲಿ ದಲಿತ ನಾಯಕರುಗಳು ಮತ್ತು ಸ್ವಾಮೀಜಿಯವರ ಮಾತು ಹೇಗಿತ್ತು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ದಲಿತ ಚಳವಳಿಯ ಮೂಲ ಸಲಹೆ, ದಲಿತ ಚಳವಳಿಯ ಪ್ರವರ್ತಕರು ನಾವೆಲ್ಲ ಮುಖಂಡರು ಕೂಡ ಡಾಕ್ಟರ್ ಸಿ ಮಹದೇವಪ್ಪನವರ ಬೆನ್ನಿಗೆ ಎತ್ತಬೇಕಾಗಿಲ್ಲ. ಮಹದೇವಪ್ಪನವರು ಏನಾದ್ರೂ ಮಂತ್ರಿ, ಪ್ರಧಾನಮಂತ್ರಿನ ಸಮಾಜ ಖಾತೆಯನ್ನ ಕೊಟ್ಟು ಮತ್ತೊಂದು ಖಾತೆಯನ್ನ ಕೊಡದವರೆ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೂಲಕ ಸಿದ್ದರಾಮಯ್ಯ ಒಂದು ಸವಾಲು ಹಾಕ್ತೀನಿ.
ನೀವು ನಿಜವಾಗ್ಲೂ ಮಹದೇವಪ್ಪ ಅವರ ಹಿತೈಷಿನೇ ಆಗಿದ್ರೆ ನಿಮ್ಮ ಮಗ ಯತೀಂದ್ರ ರಾಜೀನಾಮೆ ಕೊಡಿಸಿ ಮಹದೇವಪ್ಪ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳಿ ನೀವು. ಯಾರೇ ಮುಖ್ಯಮಂತ್ರಿ ಬರಲಿ ಸಮಾಜ ಕಲ್ಯಾಣ ಖಾತೆ ಕೊಡೋದು 49,000 ಕೋಟಿ ಅಂತ ಹೇಳೋದು, ಆಗ್ಲೇ 25 ಕೋಟಿ ರಯ್ಯ. ನಿಮ್ ಬ್ರಿಡ್ಜ್ಗೂ ನಮ್ ದುಡ್ಡು ಬೇಕು, ನಿಮ್ ಮೆಟ್ರೋಗೂ ನಮ್ ದುಡ್ಡು ಬೇಕು, ನಿಮ್ ಸೇತುವೆ ಕಟ್ಟಕ್ಕೂ ನಮ್ ದುಡ್ಡು ಬೇಕು. ನಮ್ ದುಡ್ಡನ್ನ ಎತ್ಕೊಂಡ್ಬಿಟ್ಟು ನೀವು ಗ್ಯಾರಂಟಿಗೆ ಮಹದೇವಪ್ಪ ಸಮರ್ಥ ಅಲ್ಲ. ಎಂತ ದುಷ್ಟರು ನೀವು, ಎಂತ ನೀಚರು ನೀವು, ಎಂತ ಭ್ರಷ್ಟರು ನೀವು. ಸರ್ಕಾರನೇನ್ರಿ ನಿಮ್ದು? ದಲಿತರ ಹಣವನ್ನು ಇಟ್ಬಿಟ್ಟು ದಲಿತರಿಗೆ ದ್ರೋಹ ಬಗೆಯೋದು ದಲಿತರ ಕೈಯಿಂದಲೇ. ಹೀಗೆ ಮಹದೇವಪ್ಪ ಅವರ ಪರವಾಗಿ ತಮ್ಮ ವಿಶ್ವಾಸವನ್ನ ಇಲ್ಲಿ ದಲಿತ ನಾಯಕರುಗಳು ವ್ಯಕ್ತಪಡಿಸಿರುವಂಥ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಗೋಚರಿಸ್ತಾ ಇತ್ತು. ಇನ್ನು ಇದರ ನಡುವೆ ಸತೀಶ್ ಹಾಗೂ ಸಿದ್ದರಾಮಯ್ಯನವರ ನಡುವೆ ಮುನಿಸಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಚರ್ಚೆಗಳು ಇದರ ಬಗ್ಗೆ ನಡೀತಾ ಇದೆ. ಹೊಸ ಸರ್ಕಾರದಲ್ಲಿ ದಲಿತರಿಗೆ ಸಿದ್ದು ಆಪ್ತರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತಹ ವಿಚಾರ ಇದು ಕೂಡ ಚರ್ಚೆಯಲ್ಲಿರುವಂತಹ ಮತ್ತೊಂದು ಪ್ರಮುಖ ಅಂಶ. ಅದರಲ್ಲೂ ವಿಶೇಷವಾಗಿ ಡಿಕೆ ಸರ್ಕಾರ ರಚನೆಯ ಬಳಿಕ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಮುನಿಸು ಏರ್ಪಟ್ಟಿದೆ, ಅವರಿಬ್ಬರ ನಡುವೆ ಮುನಿಸಿದೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಅದನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನಕ್ಕೆ ಸತೀಶ್ ಅವರು ಮುಂದಾಗಿದ್ದಾರೆ. ಅಹಿಂದ ಮುನ್ನಡೆಸುವ ವಿಚಾರ, ಸಂಘಟನೆ, ಹೋರಾಟಕ್ಕೆ ಇದರಿಂದ ಹಿನ್ನಡೆಯಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿತ್ತು. ಆದರೆ ಸತೀಶ್ ಅವರು ಹೇಳ್ತಾರೆ, ನಮ್ಮ ನಡುವೆ ಅಂಥದ್ದೇನೂ ಇಲ್ಲ, ನಾವು ಇಬ್ಬರು ಆರಾಮಾಗಿದ್ದೀವಿ. ಚರ್ಚೆ, ಆರೋಪ, ಗುಮಾನ್ಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಈ ರೀತಿಯಾದಂತಹ ಆರೋಪಗಳಿಗೆ ಅವರು ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಯಾವುದೇ ಮನಸ್ತಾಪ ಆಗಲಿ ಅಥವಾ ಭಿನ್ನಮತಗಳಾಗಲಿ ನನಗೆ ಇಲ್ಲ ಅನ್ನುವಂಥದ್ದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮೂಲಕ ನಾವು ಜೊತೆಯಲ್ಲೇ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಮತ್ತು ಅಹಿಂದದ ನಾಯಕತ್ವದ ಬಗ್ಗೆಯೂ ಕೂಡ ಸತೀಶ್ ಅವರು ಮಾತನಾಡಿದ್ದಾರೆ. ಮುಂಚಿಂದ ಹೇಳತ್ತೀನಿ, ನಾವು ಡೇ ಒನ್ನಿಂದ ಹೇಳಿವಿ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ಯಾರ. ಇದರಲ್ಲಿ ಏನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ನಿಂದ ಒಂದು ಜಾಸ್ತಿ ಟ್ರೋಲ್ ಮಾಡಿದ್ರು. ಒಂದು ಪಕ್ಷದ IT ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಷ್ಟೇ ಒಂದು ವಾರ. ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ಯಾವುದಿದೆ ಅಂತ ಅದರಲ್ಲಿ ಪ್ರಶ್ನೆ ಇಲ್ಲ. ಅದನ್ನಂತೆ ಚರ್ಚೆ ಅನಾವಶ್ಯಕ. ಅವರು ಸಂಬಂಧ ನಮ್ಮ ಸಂಬಂಧ, ಸೊ ಅದಂತೆ ಪ್ರಶ್ನೆ ಅಂತ ಪ್ರಶ್ನೆ ಮಾಡೋಂಥ ಉದ್ಭವಿಸೋದಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ ಮುಂಚೆನೂ ಹೇಳಿದ್ದಾರೆ ಅವರು, ಇವತ್ತು ಅದನ್ನ ಹೇಳ್ತಾರೆ. ಪ್ರಶ್ನೆ ಇಲ್ಲ. ಅವ್ರು ನಾವು ಜೊತೆಯಲ್ಲಿ ಇದ್ದೀವಿ. ಇನ್ನು ಸಿದ್ದರಾಮಯ್ಯ ಅಂತಾರೆ, ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡಬೇಕಾಗ್ತೈತೆ. ಸೊ ಹೀಗಾಗಿ ಅವ್ರು ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ಹೀಗೆ ಪಕ್ಷದ ಒಳಗಡೆ ಬಹಳಷ್ಟು ವಿಚಾರಗಳು ನಡೀತಿದ್ದಾವೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಯ ಸಂಘರ್ಷವೂ ಕೂಡ ತಾರಕಕ್ಕೇರಿದೆ. ಒಬ್ಬೊಬ್ಬ ನಾಯಕರುಗಳ ಪರವಾಗಿಯೂ ಕೂಡ ಅವರ ಅಭಿಮಾನಿಗಳು ಹೇಳ್ತಾರೆ, ಇವ್ರಿಗೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಮುಂದೆ ಗೆಲ್ಲಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ. ಇದನ್ನು ಹೇಗೆ ಕಾಂಗ್ರೆಸ್ ನಾಯಕರುಗಳು ನಿಭಾಯಿಸ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.